ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಶ್ವೇತಾ ವ್ಲಾಗ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ಸನ್ನಿ ಡೇ. ಸೂರ್ಯನ ಕಿರಣ ಕಿಟಕಿಯಿಂದ ಎಷ್ಟು ಜೋರಾಗಿ ಇಣಕ್ಕೆ ನೋಡ್ತಾ ಇದೆ ನೋಡಿ. ನಾನಿವತ್ತು ಮಾಡ್ತಾ ಇರೋ ರೆಸಿಪಿ ಬಂದು ಆಲೂಗೆಡ್ಡೆ ಕುರ್ಮಾ ವಿತ್ ಪೂರಿ. ಇದು ನಮ್ಮ ಅಜ್ಜಿ ಮಾಡ್ತಾ ಇದ್ರು. ಇದು ನಮ್ಮ ಅಜ್ಜಿ ರೆಸಿಪಿ. ತುಂಬ ದಿನಗಳಾದ ಮೇಲೆ ನಾನು ಈ ರೆಸಿಪಿನ ಮಾಡ್ತಾ ಇದ್ದೀನಿ. ಇದು ನಾನ್ ವೆಜ್ ತಿನ್ನದೇ ಇರೋರಿಗೆ ಮತ್ತು ಈ ಕಾರ್ತಿಕ್ ಮಾಸದಲ್ಲಿ ನಾನ್ ವೆಜ್ ತಿನ್ನಲ್ವಲ್ಲ, ಅವ್ರಿಗೆಲ್ಲ ಚೆನ್ನಾಗಿರುತ್ತೆ ಖಾರವಾಗಿ ತಿನ್ನೋದಕ್ಕೆ. ಮೊದಲನೇದಾಗಿ 2 ಆಲೂಗೆಡ್ಡೆನ ಕಟ್ ಮಾಡಿ ಅದಕ್ಕೆ ಸ್ವಲ್ಪ ಉಪ್ಪು ನೀರು ಹಾಕಿ ಒಂದು 3 ವಿಷಲ್ ಆಗುವಂಗೆ ಬೇಯಿಸ್ಕೊಳ್ಳಿ. ನಾನಿಲ್ಲಿ ಗೋಧಿ ಹಿಟ್ಟು ಜೊತೆ 2 ಸ್ಪೂನ್ ಸಣ್ಣ ರವೆನೂ ಹಾಕೊತಾ ಇದ್ದೀನಿ ಮತ್ತು ಸ್ವಲ್ಪ ಉಪ್ಪು. ಸಣ್ಣ ರವೆ ಹಾಕೋದ್ರಿಂದ ಪೂರಿ ಗರಿಗರಿಯಾಗಿ ಬರುತ್ತೆ. ಆಲೂಗೆಡ್ಡೆ ಕುರ್ಮಾಗೆ ಏನೆಲ್ಲ ಮಸಾಲೆ ಬೇಕೋ ನೋಡ್ಕೊಳ್ಳೋಣ ಬನ್ನಿ. ಈ ಮಸಾಲೆನ ನೀವು ಚಿಕನ್ ಹಾಕಿ ಕೂಡ ಮಾಡ್ಬೋದು. ಚಿಕನ್ ಹಾಕಿದ್ರೆ ಆಲೂಗೆಡ್ಡೆ ಬದಲು ಮಸಾಲೆನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಮೊದಲನೇದಾಗಿ ನಾನಿಲ್ಲಿ ಚಕ್ಕೆ ತೊಗೊಂಡಿದ್ದೀನಿ, 2 ಲವಂಗ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಕೊತ್ತಂಬರಿ ಸೊಪ್ಪು, ಒಂದು 4ರಿಂದ 5 ಹಸಿಮೆಣಸಿನ್ಕಾಯಿ, 1 ಈರುಳ್ಳಿ, 1 ಸ್ಪೂನು ಮೆಣಸು, ಅರ್ಧ ಕಪ್ಪು ಕಾಯಿ ಬೇಕು. ಯಾವುದನ್ನು ಹುರಿಯೋದು ಬೇಡ, ಎಲ್ಲ ಹಸಿ ಮಸಾಲೆನೇ. ಇದಿಷ್ಟನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಸಣ್ಣದಾಗಿ. ನಾನು ತೋರಿಸ್ತಾ ಇರೋ ಅಳತೆಗೆ 4ರಿಂದ 5 ಜನ ತಿಂಡಿ ತಿನ್ಬೋದು. ನಾನಿಲ್ಲಿ ಒಂದು ಪ್ಯಾನ್ಗೆ 5ರಿಂದ 6 ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿ ಆಗದಷ್ಟು ರುಚಿ ಜಾಸ್ತಿ. ಎಣ್ಣೆ ಕಾದ್ಮೇಲೆ ನಾವೇನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಿ ಮಸಾಲೆನೆಲ್ಲ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಸಾಲೆ ಎಣ್ಣೆ ಬಿಡೋ ತನಕ ಬೇಯಿಸ್ಕೊಬೇಕು. ಮಸಾಲೆ ಎಲ್ಲ ಬೆಂದು ಗೊಜ್ಜು ಸ್ವಲ್ಪ ಗಟ್ಟಿಯಾಗಿರುತ್ತೆ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಯಾಕೆಂದರೆ ಆಲೂಗೆಡ್ಡೆ ಹಾಕಿದ್ರೆ ಮತ್ತೆ ಗಟ್ಟಿ ಆಗಿಬಿಡುತ್ತೆ. ನಾನಿಲ್ಲಿ 2 ಆಲೂಗೆಡ್ಡೆ ತೊಗೊಂಡಿದ್ದೀನಿ. ಸಿಪ್ಪೆ ಎಲ್ಲ ತೆಗೆದು ಆಲೂಗೆಡ್ಡೆನ ಸ್ಮ್ಯಾಶ್ ಮಾಡ್ಕೊಬೇಕು. ಆಲೂಗೆಡ್ಡೆ ಪಲ್ಯಕ್ಕೆ ನಾವು ಸ್ಮ್ಯಾಶ್ ಮಾಡ್ಕೊತೀವಲ್ಲ, ಆ ಥರ ಮಾಡ್ಕೊಬಾರ್ದು. ಸ್ವಲ್ಪ ಪೀಸ್ ಹಾಗೆ ಇರಬೇಕು, ಆವಾಗಲೇ ಗೊಜ್ಜಿಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ನೋಡಿ ಇಲ್ಲಿ ನಾನು ಮಾಡ್ತಾ ಇದ್ದೀನಲ್ಲ, ಆ ರೀತಿ ಕಟ್ ಮಾಡ್ಕೊಳ್ಳಿ, ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳಿ. ಆಲೂಗೆಡ್ಡೆ ಹಾಕಿದ್ಮೇಲೆ ಒಂದು 2 ಮಿನಿಟ್ಸ್ ಬೇಯಿಸಿದ್ರೆ ಸಾಕು, ಆಲೂಗೆಡ್ಡೆ ಕುರ್ಮಾ ರೆಡಿ ಆಯಿತು. ಬಿಸಿ ಬಿಸಿ ಆಲೂಗೆಡ್ಡೆ ಕುರ್ಮಾ ವಿತ್ ಪೂರಿ ತುಂಬ ಚೆನ್ನಾಗಿರುತ್ತೆ.
ಎಲ್ಲರೂ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ನನಗೆ ಮೆನ್ಷನ್ ಮಾಡಿ. ಪೂರಿ ತಿಂದೇ ಇರೋರು ಚಪಾತಿಗೂ ಇದನ್ನು ಟ್ರೈ ಮಾಡ್ಬೋದು. ಚಪಾತಿ ಮತ್ತು ಪೂರಿ ಎರಡಕ್ಕೂ ತುಂಬ ಚೆನ್ನಾಗಿರುತ್ತೆ ಇದು. ಬಿಸಿ ಬಿಸಿ ಪೂರಿ ಜೊತೆ ಆಲೂಗೆಡ್ಡೆ ಕುರ್ಮ ತುಂಬ ಚೆನ್ನಾಗಾಗಿತ್ತು. ಎಲ್ಲರೂ ಒಂದ್ಸಾರಿ ಟ್ರೈ ಮಾಡಿ. ನಮ್ಮ ಮನೇಲಿ ಪೂರಿ ಮಾಡಿದ್ರೆ ಲಾಸ್ಟ್ 4 ಪೂರಿನ ಈ ಥರ ಬಿಸ್ಕೆಟ್ ಪೂರಿ ಅಂತ ಮಾಡ್ತೀವಿ. ಇದನ್ನು ನಮ್ಮ ಅತ್ತೆ ಮಾಡಿಕೊಡ್ತಾಯಿದ್ರು ಮನೋಜ್ಞನಿಗೆ. ಅವಾಗಿಂದ ಅವಳಿಗೆ ಅಭ್ಯಾಸ. ಈಗಲೂ ಕೇಳ್ತಾಳೆ, ಅಮ್ಮ ಪೂರಿ ಆದರೆ 4 ಪೂರಿ ಬಿಸ್ಕೆಟ್ ಪೂರಿ ಮಾಡಿಕೊಡಿ ಅಂತ. ನಿಮ್ಮಲ್ಲಿ ಯಾರು ಈ ಥರ ಮಾಡ್ತೀರಾ? ಮಾಡಿದ್ರೆ ನನಗೆ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಮಾಮೂಲಿ ಪೂರಿ ರೀತಿ ಹೊತ್ಕೊಂಬಿಡಿ. ಫೋರ್ಕ್ ಹೆಲ್ಪಲ್ಲಿ ಸುತ್ತ ಎಲ್ಲ ಹೋಲ್ ಮಾಡ್ಕೊಂಬಿಡಿ. ಎಣ್ಣೆಗೆ ಬಿಟ್ಟ ತಕ್ಷಣ ಅದು ಉಬ್ಬಕ್ಕಾಗೋದಿಲ್ಲ. ಸೊ ನೀವು ಪ್ರೆಸ್ ಮಾಡಿ ಹಾಗೆ ಎರಡೂ ಸೈಡು ಇಟ್ಕೊಂಡ್ರೆ ಗರಿಗರಿಯಾಗಿ ಬಿಸ್ಕೆಟ್ ಪೂರಿ ರೆಡಿ ಆಗುತ್ತೆ. ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾನು ತಿಂತೀನಿ, ನೋಡಿ ನೀವು ಒಂದ್ಸಲಿ ಟ್ರೈ ಮಾಡಿ ಎಲ್ಲರೂ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಮತ್ತೊಂದು ರೆಸಿಪಿ ಜೊತೆ ಬರ್ತೀನಿ. ಟಿಲ್ ದೆನ್ ಬಾಯ್.